ಮ್ಯಾಂಗೋ ಪಚ್ಚ ಇದು ಮೈಸೂರಿನ ಕತೆ 2001, 2010ರ ನಡುವಿನ ಒಂದಷ್ಟು ಘಟನೆಗಳು. ಆ ಘಟನೆಯನ್ನು ಇಟ್ಟುಕೊಂಡು ಡೈರೆಕ್ಟರ್ ವಿವೇಕ್ ಇವರು ನವನಿರ್ದೇಶಕರು. ಸೊ ಇವರ ಮೊದಲ ಚಿತ್ರ ಇದು. ಈ ಚಿತ್ರದಲ್ಲಿ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಇಂಟ್ರೊಡ್ಯೂಸ್ ಆಗ್ತಿರುವಂಥದ್ದು ಕನ್ನಡಕ್ಕೆ. ಸೊ ಇದರಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಹಾಗೇನೆ ಮ್ಯಾನರಿಸಮ್ ಅಂತ ಬಂದ್ರೆ ಸುದೀಪ್ ಅವ್ರ ಥರಾನೇ ಕಾಣಿಸುವಂಥದ್ದು. ಅದಕ್ಕೆ ಇವ್ರನ್ನ ಏನಪ್ಪಾ ಅಂದ್ರೆ ಜೂನಿಯರ್ ಕಿಚ್ಚ ಅಂತ ಹೇಳಿ ಈಗಲೇ ಕರೆಯಕ್ಕೆ ಶುರು ಮಾಡಿರುವಂಥದ್ದು. ಸೊ ಮ್ಯಾನರಿಸಮ್, ಸ್ಟೈಲ್, ಟೀ ಕುಡಿಯುವ ಸ್ಟೈಲ್, ಸಿಗರೇಟ್ ಸೇದುವ ಸ್ಟೈಲ್ ಎಲ್ಲವೂ ಸುದೀಪ್ ಅವ್ರನ್ನ ಹೋಲುತ್ತೆ. ಹಾಗೇನೆ ಅದರ ಪ್ರತಿರೂಪ ಅನ್ಸಕ್ಕೆ ಶುರು ಆಗುತ್ತೆ. ಇನ್ನು ಆಕ್ಟಿಂಗ್ ವಾಯ್ಸ್ ಅಂತ ಬಂದ್ರೆ ಅದು ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆ. ಜೊತೆಗೆ ಧ್ವನಿ ಕೂಡ ಅವರ ಸುದೀಪ್ ಅವ್ರ ಥರನೇ ಇದೆ, ಸಿಮಿಲರ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಪ್ರೆಸ್ ಮೀಟಲ್ಲೆಲ್ಲ ಮಾತಾಡಿರುವಾಗ. ಸೊ ಇದು ಅವರ ಬಗ್ಗೆ. ಆದರೆ ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ಅವರ ಅಳಿಯ ಜೈ ಗೋಪಿನಾಥ್ ಅವರು ಕೂಡ ಇದರಲ್ಲಿರುವಂಥದ್ದು. ಸೊ ಎಲ್ಲ ಯುವಕರು ಸೇರಿ ಈ ಒಂದು ಚಿತ್ರವನ್ನು ಮಾಡಿರುವಂಥದ್ದು. ಇದರ ಹಿಂದೆ ಸುಪ್ರಿಯಾನ್ವಿ ಸಂಸ್ಥೆ ಅಂದ್ರೆ ಸುದೀಪ್ ಅವರು, ಪ್ರಿಯಾ ಮತ್ತು ಸಾನ್ವಿ ಈ ಮೂರು ಹೆಸರು ಸೇರಿ ಆದಂಥದ್ದು ಸುಪ್ರಿಯಾನ್ವಿ ಸಂಸ್ಥೆ. ಈ ಸಂಸ್ಥೆ ಮೂಲಕ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿರುವಂಥದ್ದು. ಇಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಕಾರ್ತಿಕ್ ಅವರು ಅಂದ್ರೆ ಕಾರ್ತಿಕ್ ಗೌಡ ಅವರು KRG ಮೂಲಕ ಈ ಒಂದು ಚಿತ್ರಕ್ಕೆ ಸಾಥ್ ಕೊಟ್ಟಿರುವಂಥದ್ದು. ಇಬ್ರು ಸೇರಿ ಈ ಸಿನಿಮಾನ ನಿರ್ಮಾಣ ಮಾಡಿರುವಂಥದ್ದು. ಈ ಚಿತ್ರದ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿರುವಂಥದ್ದು. ಈಗಾಗಲೇ ಚಿತ್ರದ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿರುವಂಥದ್ದು. ಜೂನ್ 5ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇದೆ. 2 ಹಾಡುಗಳು ಈಗಾಗಲೇ ಹೊರಗೆ ಬಂದಿರುವಂಥದ್ದು. ಸೊ ಒಂದು ಹಸರವ್ವ ಅಂದ್ರೆ ಸೊ ಗಾಂಜಾಗೆ ಹಸರವ್ವ ಅನ್ನುವಂಥ ಹೆಸರಿಟ್ಟಿರುವಂಥದ್ದು. ಸೊ ಇದಾದ್ಮೇಲೆ ಇನ್ನೊಂದು ಬಂದಿರುವಂಥದ್ದು ಈಗ ಖಡಕ್ ಮಾಲ್ ಅಂತ ಹೇಳಿ. ಖಡಕ್ ಮಾಲ್ ಅಂದ್ರೆ ಹಸರವ್ವನ ಖಡಕ್ ಮಾಲ್ ಅಂತ ಹೇಳಿ ಇವರು ಹೇಳ್ತಿರುವಂಥದ್ದು. ಅಂದ್ರೆ ಮೈಸೂರಲ್ಲಿ ಗಾಂಜಾ ದಂಧೆ ಹೇಗಿತ್ತು ಆಗಿನ ಸಮಯದಲ್ಲಿ ಅನ್ನೋದನ್ನ ಈ ಚಿತ್ರದಲ್ಲಿ ಹೇಳ್ತಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ವಿಚಾರಗಳೆಲ್ಲ ಬರುತ್ತೆ. ಕ್ರೈಮ್ ಕಂಟೆಂಟ್ ಇರುವಂತ ಒಂದು ಚಿತ್ರ ಇದು. ಸೊ ಮೊದಲ ಚಿತ್ರದಲ್ಲಿ ಸಂಚಿತ್ ಸಂಜೀವ್ ಒಂದು ಕ್ರೈಮ್ ಕಂಟೆಂಟ್ ಇಟ್ಟುಕೊಂಡು ಜನರ ಮುಂದೆ ಬರ್ತಿದ್ದಾರೆ. ಸೊ ಖಡಕ್ ಮಾಲ್ ಹಾಡೇನಿದೆ ಅದು ರಿಲೀಸ್ ಆಗಿದೆ, ವಿಡಿಯೋ ಸಾಂಗ್. ಅದನ್ನು ನೋಡಿದಾಗ ಇಡೀ ಚಿತ್ರದ ಒಂದು ಚಿತ್ರಣ ನಿಮಗೆ ದೊರೆಯುತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಸೊ ಅಷ್ಟು ಈ ಹಾಡಿಗೆ ಸಂಬಂಧಪಟ್ಟಾಗೆ. ಇನ್ನು ಸಂಗೀತದ ನಿರ್ದೇಶನ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ವಿಚಾರ ಬಂದ್ರೆ ಚರಣ್ ರಾಜ್ ಅವರು ಈ ಒಂದು ಚಿತ್ರವನ್ನ ಸಂಗೀತ ಕೊಟ್ಟಿರುವಂಥದ್ದು ಈ ಚಿತ್ರಕ್ಕೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು, ಮತ್ತಷ್ಟು ಇನ್ನಷ್ಟು ಇರುತ್ತೆ, ಅದನ್ನ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.